ಸರ್, ದೇವರು ದೇವರು ಅಂತ ಹೇಳಿದ್ರೆ ಪುಣ್ಯ ಬರ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಈ ದೇಶದ ಜನ ಕಳೆದ 12 ವರ್ಷದಲ್ಲಿ ಮೋದಿ 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 ಅಂತೇಳಿ ಭಾರತ ದೇಶವನ್ನ ನರಕ ಮಾಡಿದ್ದಾರೆ ಅನ್ನೋದಂತೂ ಸತ್ಯ. ಮತ್ತೆ ತನ್ನ ಹೆಂಡತಿಗೆ ತನ್ನ ಮಕ್ಕಳಿಗೆ ಬಳಸಕ್ ಆಗದೆ ಇರೋ ಪದನ ಬೇರೆಯವ್ರಿಗೆ ಬಳಸ್ತೀರಾ ನೀವು ಅಂತ ಹೇಳಿದ್ರೆ ನಿಮ್ಮ ಜ್ಞಾನ ಮಟ್ಟ ಎಷ್ಟಿದೆ ಅಂತ ಹೇಳಿ ನಮ್ಗೆ ಪ್ರಶ್ನೆ ಬರುತ್ತೆ. ಮಹಿಳೆಯರಿಗೂ ಮಾತ್ರ ಯಾವಾಗಲೂ ನಮ್ಮ ತಾಯಿ ಅಕ್ಕ ತಂಗಿ ಸಮಾನ ನೋಡ್ಕೊಳ್ಬೇಕು. ಮಹಿಳೆಯರಿಗಿದ್ದಂಥ ಬೆಲೆ ನಮ್ಮ ಕರ್ನಾಟಕದಲ್ಲಿ ಯಾರಿಗಿಲ್ಲ ಸರ್. ಅಂಬೇಡ್ಕರು ಒಂದು ಬಂಡೆ ಇದ್ದ ಹಾಗೆ. ಈ ಬಂಡೆಯ ಮುಂದೆ ಯಾವ ಒಬ್ಬ ವ್ಯಕ್ತಿಯೂ ಸಹ ಇಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. RSS ನವರ ಫಿಲಾಸಫಿ ಯಾವುದು? ಮನುಸ್ಮೃತಿ. RSS ನವರ ಫಿಲಾಸಫಿ ಯಾವುದು? ಹಿಂದೂ ಪುರಾಣಗಳು. RSS ನವರ ಫಿಲಾಸಫಿ ಯಾವುದು? ನಾಸ್ತ್ರಿ ಸ್ವಾತಂತ್ರ್ಯಂ ಹರ್ರತಿ ಅನ್ನುವಂಥದ್ದು. ಇಂತಹ RSS ಹಿನ್ನೆಲೆಯಿಂದ ಬಂದಿರತಕ್ಕಂಥ CT ರವಿ ಹೇಗೆ ಮಹಿಳೆಯರನ್ನ ಗೌರವದಿಂದ ಕಾಣಬೇಕು ಅಂತ ನಿರೀಕ್ಷೆ ಮಾಡ್ತೀರಿ? ಸರ್, ದೇವರು ದೇವರು ಅಂತ ಹೇಳಿದ್ರೆ ಪುಣ್ಯ ಬರ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಈ ದೇಶದ ಜನ ಕಳೆದ 12 ವರ್ಷದಲ್ಲಿ ಮೋದಿ 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 ಅಂತೇಳಿ ಭಾರತ ದೇಶವನ್ನ ನರಕ ಮಾಡಿದ್ದಾರೆ ಅನ್ನೋದಂತೂ ಸತ್ಯ. ಹಾಗಾಗಿ ಅಮಿತ್ ಶಾ ಅಂತವರು ಭಾರತ ದೇಶದಲ್ಲಿ ಮೋದಿ ಮತ್ತು ಅಮಿತ್ ಶಾ ಸೃಷ್ಟಿ ಮಾಡಿರ್ತಕ್ಕಂಥ ನರಕ ಅರಿವಿಗೆ ಬರದೇ ಇರಲಿ ಜನಕ್ಕೆ ಅಂತ ಅಂಬೇಡ್ಕರ್ ಅವ್ರನ್ನ ನಿಂದಿಸ್ತಕ್ಕಂಥ, ಅವಹೇಳನ ಮಾಡ್ತಕ್ಕಂಥ ಒಂದು ಹೀನ ಕೃತ್ಯಕ್ಕೆ ಮುಂದಾಗಿದ್ದಾರೆ. ಜನ ಮೋದಿಯನ್ನ ಜಪಿಸೋದ್ರಿಂದ ಈ ದೇಶ ನರಕ ಆಗಿದೆ ಅನ್ನುವಂಥದ್ದೇ ಸರಿಯಾದಂಥ ಮಾತು. ಅಂಬೇಡ್ಕರ್ ಅವ್ರನ್ನ ಪದೇ ಪದೇ ಅವಮಾನಿಸ್ತಕ್ಕಂಥದ್ದು ಮನುಸ್ಮೃತಿಯನ್ನು ನಂಬಿರ್ತಕ್ಕಂಥವರ ಜಾಯಮಾನ ಮತ್ತು ಅವರ ಕರ್ತವ್ಯ. RSS ತಿಳುವಳಿಕೆಯ ಪ್ರಕಾರ ಅಮಿತ್ ಶಾ ಅವರ ಕರ್ತವ್ಯವನ್ನು ಮಾತ್ರವೇ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಒಬ್ಬ ಮಹಿಳೆಯನ್ನ, ಅದರಲ್ಲೂ ಒಂದು ರಾಜ್ಯದ ಕ್ಯಾಬಿನೆಟ್ ಮಂತ್ರಿಯನ್ನ ಅಂತ ಕರೆಯುವಷ್ಟು ದಾಷ್ಟಿಕೆ ಮತ್ತು ಅಹಂಕಾರ CT ರವಿಯವರು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರ ಹಿಂದೆ ಇರ್ತಕ್ಕಂಥ ಸಿದ್ಧಾಂತ ಕಾರಣ. RSS ನವರ ಫಿಲಾಸಫಿ ಯಾವುದು? ಮನುಸ್ಮೃತಿ. RSS ನವರ ಫಿಲಾಸಫಿ ಯಾವುದು? ಹಿಂದೂ ಪುರಾಣಗಳು. RSS ನವರ ಫಿಲಾಸಫಿ ಯಾವುದು? ನಾಸ್ತ್ರಿ ಸ್ವಾತಂತ್ರ್ಯಂ ಹರ್ರತಿ ಅನ್ನುವಂಥದ್ದು. ಇಂತಹ RSS ಹಿನ್ನೆಲೆಯಿಂದ ಬಂದಿರತಕ್ಕಂಥ CT ರವಿ ಹೇಗೆ ಮಹಿಳೆಯರನ್ನ ಗೌರವದಿಂದ ಕಾಣಬೇಕು ಅಂತ ನಿರೀಕ್ಷೆ ಮಾಡ್ತೀರಿ? ನನ್ನ ಅಭಿಪ್ರಾಯ, CT ರವಿ ಅಂತವ್ರ ಬಾಯಲ್ಲಿ ಆ ರೀತಿಯ ಮಾತುಗಳು ಬರಬಾರದು ಅಂತೇಳಿ ನಾವು ಮಾಡ್ತಾ ಇರ್ತಕ್ಕಂಥ ನಿರೀಕ್ಷೆಯಲ್ಲೇ ಸಮಸ್ಯೆ ಇದೆ. CT ರವಿ ಅವರು ಇರುವುದು ಹಾಗೇನೆ, ಅಮಿತ್ ಶಾ ಇರುವುದು ಹಾಗೇನೆ, RSS ಇರುವುದು ಹಾಗೇನೆ, BJP ಇರುವುದು ಹಾಗೇನೆ. ಆ ಒಂದು ಕೆಟ್ಟ ಶಬ್ದವನ್ನು ಯಾವತ್ತೂ ಬಳಸಬಾರ್ದು. ಸರಳ ಭಾಷೆ ಬೇಕಾದಷ್ಟು ಅದಾವ್ರಿ ಮಾತಾಡಲಿಕ್ಕೆ, ಅಂಥ ಶಬ್ದವನ್ನು ಬಳಸಬಾರ್ದು ಅಂತ ನಾನು. ಒಂದು MLA ಆಗಿ ಆಮೇಲೆ ಮಿನಿಸ್ಟರ್ ಆಗಿ ಆ ಒಂದು ಅವರಿಗೆ ವ್ಯಕ್ತಿತ್ವ ಅಂತ ಒಂದು ಶೋಭೆ ತರಲಿಲ್ಲ ಸರ್. ಕರ್ನಾಟಕದಲ್ಲಿ ಇದ್ರೂ ಇಲ್ಲದಂಗೆ ಸರ್. ಮಹಿಳೆಯರಿಗೂ ಮಾತ್ರ ಯಾವಾಗಲೂ ನಮ್ಮ ತಾಯಿ ಅಕ್ಕ ತಂಗಿ ಸಮಾನ ನೋಡ್ಕೊಳ್ಬೇಕು. ಮಹಿಳೆಯರಿಗಿದ್ದಂಥ ಬೆಲೆ ನಮ್ಮ ಕರ್ನಾಟಕದಲ್ಲಿ ಯಾರಿಗಿಲ್ಲ ಸರ್. ನನಗನ್ಸಿದ ಮಟ್ಟಿಗೆ ಅಂಬೇಡ್ಕರ್ನ ಅಪವಾದ ಮಾಡಿದಂತ ನನಗನ್ಸ್ತತ್ರಿ. ಯಾಕಂದ್ರೆ ಸರ್, ಅವ್ರು ಮಾಡಿದ್ದನ್ನು ಹೊಗಳಿದ್ದಾರೆ ಸರ್. ಅವರು ಅಂಬೇಡ್ಕರ್ ಏನು ನಮಗೊಂದು ದಾರಿ ತೋರಿಸಿದಾರ, ಅದೇ ಇದರಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ ಸರ್. ರಾಜಕೀಯ ಇರ್ಬೋದು, ರೈತರಿರ್ಬೋದು, ನಾವು ಶಿಕ್ಷಕರಿರ್ಬೋದು ಅಥವಾ ಗೌರ್ಮೆಂಟ್ ಸ್ಟೂಡೆಂಟ್ಗಳಿರ್ಬೋದು, ಅವರ ಒಂದು ಹಾಕಿ ಕೊಟ್ಟ ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ. ಇದೊಂದು ಅತ್ಯಂತ ಖಂಡನಾರ್ಹ. ಇದು ಯಾವುದೇ ಒಬ್ಬ ವ್ಯಕ್ತಿ, ಎಲ್ಲರಿಗೂ ಸಹ ಒಂದೊಂದು ಅಭಿವ್ಯಕ್ತಿ ಇರುತ್ತೆ, ಎಲ್ಲರಿಗೂ ಒಂದೊಂದು ಗೌರವ ಅನ್ನೋದಿರುತ್ತೆ. ಅದರಲ್ಲೂ ಮಹಿಳೆಗೆ ನಮ್ಮ ನಾಡು ಅನ್ನೋಂಥದ್ದು ತುಂಬ ಒಂದು ಅತಿ ಬೆಲೆಯನ್ನು ಕೊಡುವಂಥದ್ದು. ಮತ್ತು ಅವರಿಗೆ ಒಂದು ರೀತಿ ಸುಸಂಸ್ಕೃತವಾಗಿರುವಂತಹ ಈ ನಾಡಿನಲ್ಲಿ ಒಂದು ಹೆಣ್ಣನ್ನು ಎಲ್ಲರ ಸಮ್ಮುಖದಲ್ಲಿ ಈ ರೀತಿ ಹೇಳಿರುವಂಥದ್ದು ತುಂಬ ಖಂಡನಾರ್ಹ. ಇದು ಎಲ್ಲ ಮಹಿಳೆಯರ ಪರವಾಗಿ ನಾನು ಸಹ ಇದನ್ನು ಖಂಡಿಸ್ತೀನಿ. ಈ ರೀತಿ ಆಗಬಾರ್ದು. ಇದಕ್ಕೆ ಖಂಡಿತವಾಗಿ ಏನು ಕಾನೂನಿನ ಒಂದು ಸಮ್ಮುಖದಲ್ಲಿದೆ ಆ ರೀತಿ ಅವರಿಗೆ ಸರ್ಕಾರ ಅಥವಾ ಏನು ಹೇಳ್ತೀರಿ ಇದೆಲ್ಲರ ಪರವಾಗಿ ಅವ್ರಿಗೊಂದು ಶಿಕ್ಷೆಯನ್ನು ಆಗಬೇಕು ಅಂತೇಳಿ ನಾನು ಇದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಇದು ಇಡೀ ಭಾರತದಲ್ಲೇ ಹೆಣ್ಮಕ್ಳು ಜೊತೆಗೆ ಎಲ್ಲರೂ ಸಹ ಇದನ್ನು ಗಮನಿಸಬೇಕಾದಂತಹ ಸಂಗತಿ. ಇದು ದೊಡ್ಡ ವ್ಯಕ್ತಿಗಳು ಹೇಳಿದ್ದಾರೆ ಅಂತ ಹೇಳಿ ಇದನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರು ಒಂದು ಬಂಡೆ ಇದ್ದ ಹಾಗೆ. ಈ ಬಂಡೆಯ ಮುಂದೆ ಯಾವ ಒಬ್ಬ ವ್ಯಕ್ತಿಯೂ ಸಹ ಇಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂವಿಧಾನ ಅಂಬೇಡ್ಕರ್ ಅನ್ನೋರು ಬಹಳ ಮುಖ್ಯ. ಅವರಿಂದ ನಾವು ಈ ಹಂತಕ್ಕೆ ಬಂದಿರೋವಾಗ ಭಗವಂತ ಅನ್ನೋಂಥದ್ದು ಕಣ್ಣು ಮುಚ್ಕೊಂಡು ನಾವು ಏನು ಪ್ರಾರ್ಥನೆ ಮಾಡ್ತೀವಿ ಅದರಿಂದ ಏನೂ ಸಿಗಲ್ಲ.
ತೆರೆದ ಕಣ್ಣಿನಿಂದ ತೆರೆದ ಒಂದು ಇದರಿಂದ ನೋಡಿದಾಗ ಮಾತ್ರ ನಮ್ಮ ಸಂವಿಧಾನ ಅಂತ ಹೇಳಿ ಅರ್ಥ ಆಗುತ್ತೆ. ಅದು ಅವರಿಗೂ ಸಹ ಅರ್ಥ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಅಂಬೇಡ್ಕರ್ ಅವರು ಏನಿದ್ದಾರೆ, ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ, ಒಂದು ವರ್ಗ, ಒಂದು ಸಮುದಾಯಕ್ಕೆ ಸಂಬಂಧಪಟ್ಟವರಲ್ಲ. ಯಾಕಂದ್ರೆ ಇವತ್ತು ನಾವು ಏನೇನು ಅನುಭವಿಸ್ತಾ ಇದ್ದೀವಿ, ಸ್ವಾತಂತ್ರ್ಯದ ನಂತರದಲ್ಲಿ ಸಂವಿಧಾನಬದ್ಧವಾಗಿ ಯಾವ್ಯಾವ ಚಟುವಟಿಕೆಗಳು ನಡೀತಿದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಂದರಲ್ಲೂ ನಾವು ಸಂವಿಧಾನದ ಪ್ರಕಾರವಾಗಿ ನಡ್ಕೊಳ್ಬೇಕಾಗುತ್ತೆ, ಜವಾಬ್ದಾರಿಯುತವಾಗಿ. ಅಂತಹ ಒಂದು ಮಹತ್ವದ ಸಂವಿಧಾನವನ್ನ ರಚನೆ ಮಾಡಿರೋರ ಬಗ್ಗೆ ಒಂದು ಉದಾಸೀನತೆಯಿಂದ ಅಥವಾ ಅವರ ಬಗ್ಗೆ ಯಾವುದೇ ವಿರೋಧದ ಮಾತುಗಳನ್ನಾಡುವಂಥದ್ದು ಮನುಷ್ಯರಾಗಿ ನಮ್ಗೆ ತಪ್ಪಾಗುತ್ತೆ. ಖಂಡಿತವಾಗ್ಲೂ ಆ ಥರದ ಅಮಿತ್ ಶಾ ಅವರು ಮಾತಾಡಬಾರ್ದಾಗಿತ್ತು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರಲ್ಲ, ಒಬ್ರು ನೋಡಿ, ಒಂದು ಹೆಣ್ಮಗಳಾಗಿ ಒಬ್ಬ ಮಿನಿಸ್ಟ್ರಿಗೆ ಆ ಥರದ್ದು ಅವರು ಕೀಳು ಪದಗಳನ್ನ ಬಳಸಿ ಮಾತಾಡ್ತಾರೆ ಅಂದ್ರೆ ಆಕೆಯಲ್ಲಿರುವಂತಹ ಒಂದು ಶಕ್ತಿಯನ್ನ ಕುಗ್ಗಿಸುವಂತಹ ಪ್ರಯತ್ನಗಳಾಗುತ್ತೆ. ನಾವೇನು ಯಾವುದೇ ಒಂದು ಪಕ್ಷ ಅಥವಾ ವ್ಯಕ್ತಿಯ ಪರವಾಗಿ ನಾವಲ್ಲ, ಆದ್ರೆ ಒಬ್ಬ ಹೆಣ್ಮಗಳಾಗಿ ಎಷ್ಟು ಹರ್ಟ್ ಆಗುತ್ತೆ ಅಲ್ವಾ ನಮ್ಗೆ. ಆ ಥರದನ್ನ ಯಾರು ಮಾಡಬಾರ್ದು. ಇವ್ರು ಅದು ಸಾಲದಕ್ಕೆ ಜವಾಬ್ದಾರಿಯುತ ವ್ಯಕ್ತಿ, ಸಾಕಷ್ಟು ಲಕ್ಷಾಂತರ ಜನ ಇವ್ರಿಗೆ ಓಟ್ ಹಾಕಿರ್ತಾರೆ. ಯಾಕೆ ಇವ್ರು ಗೌರವಾನ್ವಿತರು, ನಮ್ಮ ಹೆಣ್ಮಕ್ಳಿಗೆಲ್ಲ ಒಂದು ಸೆಕ್ಯೂರ್ ಆಗಿರುವಂತಹ ಒಂದು ಸುರಕ್ಷಿತ ಭಾವನೆ ಬರೋ ಹಾಗೆ ನಮ್ಗೆಲ್ರಿಗೂ ಅವಕಾಶ ಕಲ್ಪಿಸ್ಕೊಡ್ತಾರೆ ಅನ್ನುವ ನಿಟ್ಟಿನಲ್ಲಿ ಇವರು ವೋಟ್ ಹಾಕಿ ಇವ್ರನ್ನ ಗೆಲ್ಲಿಸಿದಾಗ ಇವ್ರು ಈ ರೀತಿ ಒಂದು ಹೆಣ್ಮಕ್ಳಿಗೆ ಕೆಟ್ಟ ಪದಗಳನ್ನ ಬಳಸೋಂಥದ್ದು, ಅವರ ಶಕ್ತಿಯನ್ನ ಆ ಮೂಲಕ ಕುಗ್ಗಿಸುವಂಥದ್ದು. ಅಂದ್ರೆ ಇನ್ ಮುಂದೆ ಈ ತರದನ್ನ ಬಳಸಿದಾಗ ಬೇರೆ ಹೆಣ್ಮಕ್ಳುಗಳು ರಾಜಕೀಯಕ್ಕಾಗ್ಲಿ ಬೇರೆ ಕ್ಷೇತ್ರಗಳಿಗೆ ಬರ್ಲಿಕ್ಕೆ ಅಂಜುತ್ತಾರೆ. ಅದು ಕಷ್ಟ ಆಗ್ತಾ ಇರುತ್ತೆ, ಎಲ್ಲಿ ಯಾರು ಏನ್ ಅಂದ್ಬಿಡ್ತಾರಪ್ಪ ಅಂತ ಹೇಳಿ. ಹಾಗಾಗಿ ಈ CT ರವಿ ಅವರು ಪದ ಪ್ರಯೋಗ ಅಕ್ಷಮ್ಯ ಅಪರಾಧ. ಖಂಡಿತವಾಗ್ಲೂ ಸಾಮಾನ್ಯ ಜನ ಇರ್ಲಿ ಬೇರೆ ಇರ್ಲಿ ಯಾರು ಬಳಸಬಾರ್ದು. ಅಂಥದ್ರಲ್ಲಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಇಟ್ಕೊಂಡು ಬಳಸಿದಾರಲ್ಲ, ಇದನ್ನ ಕ್ಷಮಿಸೋದಾದ್ರೂ ಹೇಗೆ? ಮನ್ಸಿಗೆ ನೆನ್ಸ್ಕೊಂಡ್ರೆ ತುಂಬಾ ನೋವಾಗ್ತಾ ಇರುತ್ತೆ. ನಮ್ಮ ಮನೆಗಳಲ್ಲೇ ನಮ್ಮ ಅಮ್ಮ, ಅಕ್ಕ, ತಂಗಿ ಯಾರಾಗಿದ್ರೆ ತನ್ನ ಹೆಂಡತಿಗೆ, ತನ್ನ ತಂಗಿಗೆ ಆ ಪದನ ಬಳಸ್ಲಿಕ್ಕೆ ನಿಂಕ ಸಾಧ್ಯ ಆಗ್ತಿತ್ತಾ? ಇಲ್ಲ ಅಲ್ವಾ? ಮತ್ತೆ ತನ್ನ ಹೆಂಡತಿಗೆ, ತನ್ನ ಮಕ್ಕಳಿಗೆ ಬಳಸಕ್ ಆಗದೆ ಇರೋ ಪದನ ಬೇರೆಯವ್ರಿಗೆ ಬಳಸ್ತೀರಾ ನೀವು ಅಂತ ಹೇಳಿದ್ರೆ ನಿಮ್ಮ ಜ್ಞಾನ ಮಟ್ಟ ಎಷ್ಟಿದೆ ಅಂತ ಹೇಳಿ ನಮ್ಗೆ ಪ್ರಶ್ನೆ ಬರುತ್ತೆ. ನಿಮ್ಮ ಜ್ಞಾನ ಮಟ್ಟ, ಈ ತರ ಮನಸ್ಥಿತಿ ಒಳಗೆ ನೀವು ಸಮಾಜಕ್ಕೆ ಯಾವ ಸಂದೇಶ ಕೊಡ್ತೀರಾ, ಮತ್ತೆ ಯಾವ ತರ ಕೆಲಸ ಮಾಡ್ತೀರಾ? ಯಾವ ಹೆಣ್ಮಕ್ಳು ಬಂದು ನಿಮ್ಮ ಹತ್ರ ಬಂದು ಸಮಸ್ಯೆಗಳನ್ನ ಹೆಂಗೆ ಹೇಳ್ಕೊಳ್ತಾರೆ? ನೀವು ಅವ್ರನ್ನ ಅವಮಾನಿಸೋದು, ಕುಗ್ಸೋದು ಮಾಡೋದಾದ್ರೆ ಯಾರು ಬರಲ್ಲ. ಈಗಾಗಲೇ ಏನು ಪ್ರತಿಭಟನೆ ದೇಶಾದ್ಯಂತ ನಡೀತಾ ಇದೆ. ಅವರು ಹೇಳಿರೋ ಹೇಳಿಕೆನ ಮೊದಲನೇದಾಗಿ ಖಂಡಿಸ್ತೀನಿ. ಯಾಕೆ ಖಂಡಿಸ್ಬೇಕಂತ ಹೇಳಿದ್ರೆ, ಇವತ್ತಿನ ವ್ಯವಸ್ಥೆನಲ್ಲಿ ಅವರು ಅಲ್ಲಿ ನಿಂತ್ಕೊಂಡು ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಿರೋದೇ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ. ಹಾಗಾಗಿ ಸಂವಿಧಾನದ ವಿರುದ್ಧ, ಅಂಬೇಡ್ಕರ್ ವಿರುದ್ಧ ಯಾರೇ ಮಾತಾಡಿದ್ರು ಅದು ಖಂಡನೀಯವಾದಂಥ ವಿಚಾರ. ಅದನ್ನು ನಾವು ಖಂಡನೆ ಮಾಡ್ತೀವಿ. ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಇದು ಕೂಡ ಖಂಡನೀಯವಾದಂಥ ವಿಚಾರ. ವಿಶೇಷವಾಗಿ ಮಹಿಳೆ ಬಗ್ಗೆ ಈ ರೀತಿ ಸದನದಲ್ಲಿ ಮಾತಾಡ್ತಿರ್ತಕ್ಕಂಥದ್ದು ಅವರ ಅವಿವೇಕತನವನ್ನು ಎತ್ತಿ ತೋರಿಸುತ್ತೆ. ಹಾಗಾಗಿ ಈಗಾಗಲೇ ಅವ್ರ ವಿರುದ್ಧನೂ ಕೂಡ ಕಾನೂನಾತ್ಮಕ ಕ್ರಮ ಜರುಗ್ತಾ ಇದೆ ಮತ್ತು ಪ್ರತಿಭಟನೆ ನಡೀತಾ ಇದೆ. ಇವತ್ತು ವ್ಯವಸ್ಥೆಯಲ್ಲಿ ಮಹಿಳೆಯರ ವಿರುದ್ಧ ವ್ಯವಸ್ಥೆಯಲ್ಲಿ ಧ್ವನಿ ಎತ್ತಬೇಕಾದಂಥ, ಪರವಾಗಿ ನಿಲ್ಬೇಕಾದಂಥ ವ್ಯಕ್ತಿ ಸದನದೊಳಗಡೆ ಒಬ್ಬ ಸಚಿವೆಯನ್ನ ಈ ರೀತಿ ಕೇವಲ ಕ್ಷುಲ್ಲಕ ಪದವನ್ನು ಬಳಸಿ, ಅದು ಅಸಂವಿಧಾನಿಕ ಅಷ್ಟೇ ಅಲ್ಲ, ಕಾನೂನಾತ್ಮಕವಾಗೂ ಕೂಡ ಒಬ್ಬ ವ್ಯಕ್ತಿ ವಿರುದ್ಧ ಬಳಸಬಾರ್ದಂಥ ಪದವನ್ನು ಬಳಸಿದ್ದಾರೆ ಅಂದರೆ ಅದು ಅವರ ಅಜ್ಞಾನ ಅಷ್ಟೇ ಅಲ್ಲ, ಅವರ ಅವಿವೇಕವನ್ನು ತೋರುತ್ತೆ. ಜೊತೆಗೆ ಅವರ ಮಾನಸಿಕ ಸ್ಥಿಮಿತ ಯಾವ ಮಟ್ಟದಲ್ಲಿದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಸರ್, ಅಂಬೇಡ್ಕರ್ನ ನೆನೆಬಾರ್ದು ಅಂತೇನಿಲ್ಲ ಸರ್. ಅಂಬೇಡ್ಕರ್ ಅವರು ಸಂವಿಧಾನನ ರಚಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅಂದಿನಿಂದ ಇನ್ ಮುಂದೆ ಬರೋ ಪೀಳಿಗೆಯವರೆಲ್ಲರೂ ಕೂಡ ಅವರಿಗೆ ಗೌರವನ ಕೊಡ್ಲೇಬೇಕು. ಯಾಕೆಂದ್ರೆ ಅಂಬೇಡ್ಕರ್ ಅವರು ಅಷ್ಟು ಹೋರಾಟ ಮಾಡಿ, ಅಷ್ಟು ನೋವುಗಳನ್ನ ತಿಂದು ಸಂವಿಧಾನವನ್ನ ರಚಿಸಿ, ಕೊನೆಗೆ ಜನಗಳನ್ನ ನಾನು ತಿದ್ದಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಆದ್ರೂ ಅವರು ಸಿಂಬಲ್ ಅಲ್ಲಿ ತೋರಿಸಿದ್ದಾರೆ, ಸರಿದಾರಿಯಲ್ಲಿ ನಡೀರಿ ಅಂತ ಹೇಳಿ. ಜೊತೆಗೆ ಅವರು ಒಂದು ಸಂವಿಧಾನವನ್ನ ರಚಿಸಿಕೊಟ್ಟಿರೋದ್ರಿಂದನೇ ಸರ್ ನಮ್ಮ ಇಡೀ ಪ್ರಪಂಚದಲ್ಲೇ ನಮ್ದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಉಳ್ಕೊಂಡಿರೋದು. ಹಂಗಾಗಿ ನಾವು ಅವರಿಗೆ ಗೌರವ ಕೊಡ್ಲೇಬೇಕು ಸರ್. ಈಗ ಮಹಿಳೆಯರು ಸಮಾನತೆ ಹೋರಾಟ ಮಾಡ್ತಿದ್ದಾರೆ. ಇವತ್ತು ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 5 ಗ್ಯಾರಂಟಿಗಳಲ್ಲಿ ಒಂದು ಗೃಹಲಕ್ಷ್ಮಿಯನ್ನ ಕೊಟ್ಟು ತುಂಬಾ ಜನಕ್ಕೆ ಅದು ಉಪಯೋಗ ಆಗಿದೆ. ಜೊತೆಗೆ ಅವರು ಮಹಿಳೆಯರನ್ನ ನಮ್ಮ ದೇಶ ಹಿಂದಿನಿಂದನೂ ಸನಾತನ ಧರ್ಮದಿಂದನೂ ಅವರಿಗೆ ಗೌರವನ ಕೊಡ್ತಾ ಬಂದಿದೆ. ಈಗ ಮನು ಕೂಡ ಹೇಳಿದ್ದಾರೆ, ಒಂದು ಕಡೆ ಏನ್ ಹೇಳಿದ್ರು, ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ, ಎಲ್ಲಿ ನಾವು ಸ್ತ್ರೀಯರನ್ನ ಪೂಜಿಸ್ತೇವೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಹೇಳಿದ್ದಾರೆ. ಆಗಿದ್ಮೇಲೆ ಇವರು ಅಂತ ಒಂದು ಸ್ತ್ರೀನ ಇವರು ಕೇವಲವಾಗಿ ಮಾತಾಡೋದು ತುಂಬಾ ತಪ್ಪು ಸರ್.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.